ಇರಾನ್ ಮತ್ತು ಇಸ್ರೇಲ್ ಮಧ್ಯೆ ಮತ್ತಷ್ಟು ಯುದ್ಧ ಜೋರಾಗ್ತಾ ಇರುವಂತ ಕಾರಣಕ್ಕೋಸ್ಕರ ತೀವ್ರ ಸ್ವರೂಪವನ್ನ ಪಡ್ಕೊಳ್ತಾ ಇದೆ ಆ ಯುದ್ಧ. ದಾಳಿಗೆ ಪ್ರತಿದಾಳಿಯನ್ನ ಮಾಡಲಾಗ್ತಾ ಇದೆ ಎರಡೂ ದೇಶಗಳಿಂದಲೂ ಕೂಡ. ನಾವೇನ್ ಕಮ್ಮಿ ಇಲ್ಲ ಅನ್ನುವ ರೀತಿಯಲ್ಲಿ ದಾಳಿ ಪ್ರತಿದಾಳಿಯನ್ನ ಮಾಡಲಾಗ್ತದೆ. ಈ ಸಂದರ್ಭದಲ್ಲಿ ಇರಾಕ್ನಲ್ಲಂತೂ ದೊಡ್ಡ ಡ್ಯಾಮೇಜ್ ಆಗ್ತಾ ಇದೆ. ಇಸ್ರೇಲ್ನ ಟೆಲ್ ಅವೀವ್ ಮೇಲೆ ಇರಾನ್ ಕ್ಷಿಪಣಿ ದಾಳಿಯನ್ನ ಮುಂದುವರಿಸಿದೆ. ನಿರಂತರವಾಗಿ ಅವರು ಟಾರ್ಗೆಟ್ ಮಾಡಿರುವಂಥದ್ದೇ ಇಸ್ರೇಲ್ನ ರಾಜಧಾನಿ ಟೆಲ್ ಅವೀವ್ ಮೇಲೆ. ಅಲ್ಲಿ ನಿರಂತರವಾಗಿ ಕ್ಷಿಪಣಿ ದಾಳಿಯನ್ನ ಮಾಡಲಾಗ್ತದೆ. ಇರಾನ್ ಮೇಲೆ ಇಸ್ರೇಲ್ನಿಂದಲೂ ಕೂಡ ಭೀಕರ ದಾಳಿಯನ್ನ ಮಾಡಲಾಗ್ತದೆ. ಇರಾನ್ ಟಿವಿ ಚಾನೆಲ್ ಕಟ್ಟಡದ ಮೇಲೆ ಇಸ್ರೇಲ್ ದಾಳಿ ಆಯಿತು. ಆ ಸಂದರ್ಭದಲ್ಲಿ ನ್ಯೂಸ್ ಓದ್ತಾ ಇದ್ದಂಥವರು ಅಂದ್ರೆ ಆ ಕಟ್ಟಡದ ಮೇಲೆ ದಾಳಿ ಆದಂಥ ಹಿನ್ನೆಲೆಯಲ್ಲಿ ಆ ಪರಿಸ್ಥಿತಿ ಹೇಗಿತ್ತು ಅನ್ನುವಂಥದ್ದನ್ನ ಈಗ ನಿನ್ನೆಲ್ಲ ತೋರಿಸ್ತಾ ಇದ್ವಿ. ಆ ದೃಶ್ಯಾವಳಿಯನ್ನ ಗಮನಿಸಿರ್ತಾರೆ ನೀವು. ನ್ಯೂಸ್ ಓದುವಂಥ ಸಂದರ್ಭದಲ್ಲೇ ಚಾನೆಲ್ ಮೇಲೆ ಬಾಂಬ್ ಅಟ್ಯಾಕ್ ಆಯಿತು. ಪತ್ರಕರ್ತೆ ಸೇರಿದಂತೆ ಟಿವಿ ಚಾನೆಲ್ನ ಸಿಬ್ಬಂದಿ ಸಾವನ್ನಪ್ಪಿದ್ದಾರಂತೆ. ಇಸ್ರೇಲ್ ದಾಳಿಗೆ ಬೆಚ್ಚಿ ಬಿದ್ದಿರುವಂಥದ್ದು ಇರಾನ್ ಅಧ್ಯಕ್ಷ ಖಮೇನಿ ಈಗ ಆಲ್ರೆಡಿ ಸುರಕ್ಷಿತ ಸ್ಥಳಕ್ಕೆ ಸೇರ್ಕೊಂಡಿರುವಂಥದ್ದು. ಇರಾನ್ ಅಧ್ಯಕ್ಷ ಇಸ್ರೇಲ್ ಪರ ಕೆಲಸವನ್ನ ಮಾಡ್ತಾ ಇದ್ದಂಥ ಇಬ್ಬರನ್ನ ಬಂಧಿಸಿದ್ದಂಥ ಇರಾನ್. ಬಂಧಿತರಿಂದ ಸ್ಫೋಟಕ ಲಾಂಚರ್ಗಳು ಸೇರಿದಂತೆ ಹಲವು ವಸ್ತುಗಳನ್ನು ವಶಕ್ಕೆ ಪಡೆಯಲಾಗಿದೆ. ಇರಾನ್ ಮೇಲೆ ಮೇಲಿಂದ ಮೇಲೆ ದಾಳಿಯನ್ನ ಮಾಡ್ತಾನೆ ಇದೆ ಇಸ್ರೇಲ್. ನಲ್ಲಿ ಆ ಖಮೇನಿಯನ್ನ ಕೂಡ ಕೆಳಗಿಳಿಸಲೇಬೇಕು ಅನ್ನುವಂಥ ಒಂದು ನಿರ್ಧಾರ ಕೂಡ ಇದ್ದಂತೆ ಕಾಣಿಸ್ತಾ ಇದೆ ಇಸ್ರೇಲ್ದು. ಹೀಗೆ ತೋರಿಸ್ತಾ ಇದ್ವಿ. ನಿನ್ನೆ ನ್ಯೂಸ್ ಓದುವಂಥ ಸಂದರ್ಭದಲ್ಲಿ ಕ್ಷಿಪಣಿ ದಾಳಿ ಆಗುತ್ತೆ. ಕ್ಷಿಪಣಿ ದಾಳಿ ಆದಂಥ ಸಂದರ್ಭದಲ್ಲಿ ನಂತರ ಇನ್ನಷ್ಟು ಕ್ಷಿಪಣಿಗಳು ಆ ಕಟ್ಟಡದ ಮೇಲೆ ಬಂದು ಬೀಳ್ತವೆ. ಈ ಸಂದರ್ಭದಲ್ಲಿ ಒಬ್ಬರು ಆಂಕರ್ ಸೇರಿದಂತೆ ಅಲ್ಲಿನ ಸಿಬ್ಬಂದಿ ಸಾವನ್ನಪ್ಪಿದ್ದಾರೆ. ಆ ಕಟ್ಟಡ ಧ್ವಂಸ ಆಗೋಗಿದೆ. صدایی که شنیدید فضای غبارآلوده استادیوم ಇಸ್ರೇಲ್ ಮತ್ತು ಇರಾನ್ ನಡುವೆ ನಡೀತಾ ಇರುವಂತಹ ಈ ಒಂದು ಯುದ್ಧ ಜಾಗತಿಕ ಮಟ್ಟದಲ್ಲೂ ಕೂಡ ಸಾಕಷ್ಟು ಸಮಸ್ಯೆಗಳನ್ನು ತಂದಿಡ್ತಾ ಇರುವಂಥದ್ದು, ಆರ್ಥಿಕವಾಗಿಯೂ ಕೂಡ ಹೊಡೆತವನ್ನ ಕೊಡ್ತಾ ಇರುವಂಥದ್ದು. ಇದೇ ಸಂದರ್ಭದಲ್ಲಿ ನಾವಂತೂ ಯುದ್ಧ ನಿಲ್ಲಿಸಲ್ಲ ಅನ್ನುವ ರೀತಿಯಲ್ಲಿ ಎರಡೂ ದೇಶಗಳು ಕೂಡ ಅಟ್ಯಾಕ್ ಅನ್ನು ಮುಂದುವರಿಸಿದ್ದಾರೆ. ಇರಾನ್ ಎಂದಿಗೂ ಕೂಡ ಅಣ್ವಸ್ತ್ರವನ್ನ ಹೊಂದಲಿಕ್ಕೆ ಸಾಧ್ಯವಿಲ್ಲ. ಇರಾನ್ಗೆ ಮತ್ತೆ ಎಚ್ಚರಿಕೆಯನ್ನ ಕೊಟ್ಟಿರುವಂಥದ್ದು ಡೊನಾಲ್ಡ್ ಟ್ರಂಪ್. ಇರಾನ್ ಅಣ್ವಸ್ತ್ರ ಅಭಿವೃದ್ಧಿ ಪಡಿಸುವುದನ್ನ ನಿಲ್ಲಿಸಬೇಕು ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಡೊನಾಲ್ಡ್ ಟ್ರಂಪ್, ಅಮೆರಿಕದ ಅಧ್ಯಕ್ಷ. ಇರಾನ್ಗೆ ಮತ್ತೆ ಎಚ್ಚರಿಕೆಯನ್ನ ಕೊಡಲಾಗಿದೆ. ನಾನು ಹೇಳಿದಂತಹ ಒಪ್ಪಂದಕ್ಕೆ ಇರಾನ್ ಸಹಿ ಹಾಕಬೇಕಾಗಿತ್ತು. ಸಹಿ ಹಾಕದೆ ಅನೇಕರ ಸಾವಿಗೆ ಇರಾನ್ ಕಾರಣವಾಗಿದೆ. ಟೆಹರಾನ್ನಲ್ಲಿರುವಂತಹ ಜನರು ಸುರಕ್ಷಿತ ಸ್ಥಳಕ್ಕೆ ತೆರಳುವಂತೆ ಎಚ್ಚರಿಕೆಯನ್ನ ಕೊಡಲಾಗಿದೆ. ಟೆಹರಾನ್ ಅಂದ್ರೆ ಅದು ಇರಾನ್ನ ರಾಜಧಾನಿ. ಅಲ್ಲಿರುವಂತಹ ಜನರು ಸುರಕ್ಷಿತ ಸ್ಥಳಕ್ಕೆ ತೆರಳುವಂತೆ ಎಚ್ಚರಿಕೆಯನ್ನ ಕೊಡಲಾಗಿದೆ. ಅಂದ್ರೆ ಈ ಯುದ್ಧ ಮುಂದುವರಿಯುತ್ತೆ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಹೇಳಿದಂತೆ ಕಾಣಿಸ್ತಾ ಇದೆ. ಎಕ್ಸ್ನಲ್ಲಿ ಎಚ್ಚರಿಕೆ ನೀಡಿರುವಂಥದ್ದು ಡೊನಾಲ್ಡ್ ಟ್ರಂಪ್. ಏನು ಇರಾನ್ ಎಂದಿಗೂ ಪರಮಾಣು ಶಸ್ತ್ರಾಸ್ತ್ರ ಹೊಂದಲಿಕ್ಕೆ ಸಾಧ್ಯವಿಲ್ಲ ಅಂತ G7 ಶೃಂಗಸಭೆಯ ನಾಯಕರು ಕೂಡ ಹೇಳ್ತಾ ಇದ್ದಾರೆ. ಆಕ್ಚುಲಿ ಈ ದಾಳಿ ಆಗ್ತಾ ಇರುವಂಥದ್ದೇ ಪರಮಾಣು ಅಂದ್ರೆ ಅಣು ಬಾಂಬ್ ತಯಾರಿಕೆ ಮಾಡಲಿಕ್ಕೆ ಮುಂದಾದಂಥ ಕಾರಣಕ್ಕೆ ಅಂತ ಇಸ್ರೇಲ್ ಕೊಡ್ತಾ ಇರುವಂಥ ಕಾರಣಗಳು ಇವೆ. ಇನ್ನು ಇರಾನ್ ಇಸ್ರೇಲ್ ಮಧ್ಯೆ ಜೋರಾಗಿರುವಂಥದ್ದು ಯುದ್ಧ. ಎರಡೂ ದೇಶಗಳಲ್ಲಿ ಸಾಕಷ್ಟು ಜನ ಭಾರತೀಯರಿದ್ದಾರೆ. ಇರಾನ್ನಲ್ಲಿ 10,000 ಮತ್ತೆ ಇಸ್ರೇಲ್ನಲ್ಲಿ 15,000ಕ್ಕೂ ಹೆಚ್ಚು ಜನ ಇದ್ದಾರೆ ಭಾರತೀಯರು. ಎಲ್ಲರೂ ಕೂಡ ಅತಂತ್ರವಾಗಿದ್ದಾರೆ. ಇನ್ನು ಇಸ್ರೇಲ್ನಲ್ಲಿ ಸ್ವಲ್ಪ ಭಯ ಪಡುವಂಥದ್ದೇನಿಲ್ಲ. ಬಿಕಾಸ್ ಅಲ್ಲಿ ಯಾವಾಗಲೂ ಕೂಡ ಕ್ಷಿಪಣಿ ದಾಳಿ ಅಥವಾ ಯುದ್ಧದ ಭೀತಿ ಈ ರೀತಿಯಾಗಿ ಇದ್ದೇ ಇರುತ್ತೆ. ಸೊ ಹೀಗಾಗಿ ಅಲ್ಲಿ ಬಂಕರ್ಗಳ ವ್ಯವಸ್ಥೆ ಚೆನ್ನಾಗಿದೆ. ಬಟ್ ಇರಾನ್ನಲ್ಲಿ ಆ ರೀತಿಯಾಗಿಲ್ಲ. ಇರಾನ್ ಅಪರೂಪಕ್ಕೊಂದೊಂದ್ಸಲಿ ಈ ರೀತಿಯಾಗಿ ಯುದ್ಧದ ಸನ್ನಿವೇಶನ ಫೇಸ್ ಮಾಡ್ತಾ ಇರುವಂಥ ಹಿನ್ನೆಲೆಯಲ್ಲಿ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಜನ ಸಾವನ್ನಪ್ತಾ ಇರುವಂಥದ್ದಕ್ಕೆ ಅದೇ ಕಾರಣ. ಬಂಕರ್ಗಳಿಗೆ ಹೋಗೋದಕ್ಕೂ ಮುಂಚೆನೆ ಅಲ್ಲಿ ಬಂಕರ್ ವ್ಯವಸ್ಥೆ ಕಡಿಮೆ ಇರುವಂಥದ್ದು. ಇನ್ನು ಬಂಕರ್ಗೆ ಹೋಗ್ಲಿಕ್ಕೆ ಮುಂಚೆನೆ ಇಸ್ರೇಲಲ್ಲಿ ದಾಳಿಯನ್ನ ಮಾಡಿ ಸಾಕಷ್ಟು ಜನ ಸಾವನ್ನಪ್ತಾ ಇದ್ದಾರೆ. ಆ ಸಾವಿನ ಸಂಖ್ಯೆ ಅಂತೂ ಈಗ ಆಲ್ರೆಡಿ 400ಕ್ಕೂ ಹೆಚ್ಚು ಆಗ್ತಾ ಇದೆ. ಇನ್ನು ಭಾರತೀಯರು ಸಹಜವಾಗಿ ಅತಂತ್ರರಾಗಿದ್ದಾರೆ. ಕೇಂದ್ರ ಸರ್ಕಾರ ಈ ಹಿಂದೆ ಎಲ್ಲ ಯುದ್ಧ ಆದಂಥ ಸಂದರ್ಭದಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಅಲ್ಲಿನ ಭಾರತೀಯರನ್ನ ರಕ್ಷಣೆ ಮಾಡುವಂಥ ಕೆಲಸವನ್ನೆಲ್ಲ ಮಾಡಿದೆ. ಈ ಹಿಂದೆ ನಾವು ನೋಡಿದ್ವಲ್ಲ, ಉಕ್ರೇನ್ನಲ್ಲಿ ಯಾವ ರೀತಿಯಾಗಿತ್ತು ಪರಿಸ್ಥಿತಿ, ರಷ್ಯಾದಲ್ಲಿ ಹೇಗಿತ್ತು ಪರಿಸ್ಥಿತಿ. ಆ ಸಂದರ್ಭದಲ್ಲೂ ಕೂಡ ಭಾರತೀಯರನ್ನ ರಕ್ಷಣೆ ಮಾಡ್ಕೊಂಡು ಬರಲಾಗಿತ್ತು. ಆದರೆ ಇಲ್ಲಿ ಕಂಪ್ಲೀಟ್ ಆಗಿ ವಿಮಾನಯಾನನೇ ಸಂಚಾರನೆ ಬಂದಾಗಿರುವಂಥ ಕಾರಣ ಅವರನ್ನ ರಕ್ಷಣೆ ಮಾಡಲಿಕ್ಕೆ ಸದ್ಯಕ್ಕೆ ಚಾಲೆಂಜ್ ಆಗಿದೆ.